ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಏನಾದರೂ ಡಿಫ್ರೆಂಟ್ ಆದ ಟೇಸ್ಟ್ನಲ್ಲಿ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಾ ಇದೆಯಾ? ಹಾಗಾದರೆ ಇದನ್ನು ನೀವು ಖಂಡಿತ ಟ್ರೈ ಮಾಡಿ ನೋಡಿರಿ. ತುಂಬ ಒಳ್ಳೆ ರುಚಿ ಇರುತ್ತೆ. ಡಿಫ್ರೆಂಟ್ ಆದ ಟೇಸ್ಟ್ನಲ್ಲಿ, ಡಿಫ್ರೆಂಟ್ ಆದ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಳ್ರಿ. ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ಹಾಗಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಇದೇ ರೀತಿ ಒಳ್ಳೆ ರೆಸಿಪಿಗಳು ನಿಮಗೆ ಬರ್ತಾ ಇರುತ್ತೆ. ನೋಡ್ತಾ ಇರಿ, ನೀವು ಹೊಸ ರೆಸಿಪಿಗಳನ್ನು ಕಲಿತಾ ಇರಿ. ಈಗ ನೋಡಿರಿ ಹೇಗೆ ಮಾಡೋದು ಅಂಥೇಳಿ ಫಟಾಫಟ್ ಅಂಥೇಳಿ ನೋಡ್ಕೊಂಬನ್ನಿ. ಒಳಗಡೆಯಿಂದ ತುಂಬ ಸಾಫ್ಟಾಗಿರುತ್ತೆ, ಮೇಲಿಂದ ಕ್ರಂಚಿ ಗರಿಗರಿಯಾಗಿ ಇರುತ್ತೆ. ನೋಡಿರಿ, ನೀವು ಬೇಕಾದರೆ ಇದನ್ನು 4-5 ದಿನಗಳವರೆಗೆ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದು ಒಂದು ಹಸಿ ಆಲೂಗಡ್ಡೆನ ಬಳಸ್ತಾ ಇದ್ದೀನಿ. ನೋಡಿರಿ, ಇದು ಬಾಯ್ಲ್ ಮಾಡಿದ್ದಲ್ಲ, ರಾ ಆಲೂಗಡ್ಡೆನ ಇಲ್ಲಿ ಬಳಸ್ತಾ ಇದ್ದೀನಿ. ಇದನ್ನ ನೀರಲ್ಲಿ ಹಾಕಿ ವಾಶ್ ಮಾಡಿ ತೊಗೊಳ್ರಿ. ಇದ್ರ ಮೇಲಿನ ಸಿಪ್ಪೆ ಎಲ್ಲ ಗ್ರೇಟ್ ಮಾಡಿ ತೊಗೊಂಬಿಡ್ರಿ. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಿನ ಆಲೂಗಡ್ಡೆನ ಬಳಸ್ತಾ ಇದ್ದೀನಿ. ನಿಮಗೆ ಸ್ನ್ಯಾಕ್ಸ್ ಯಾವ ಕ್ವಾಂಟಿಟಿಲಿ ಬೇಕೋ ಅದ್ರ ಮೇಲೆ ನೀವು ಆಲೂಗಡ್ಡೆನ ಯೂಸ್ ಮಾಡ್ಕೋಬೋದು. ಜಾಸ್ತಿ ಕ್ವಾಂಟಿಟಿಲಿ ಸ್ನ್ಯಾಕ್ಸ್ ಬೇಕು ಅಂದವರು 2 ಆಲೂಗಡ್ಡೆನೂ ಸಹಿತ ಯೂಸ್ ಮಾಡಿ ನೀವು ಮಾಡ್ಬೋದು. ನೋಡಿ, ಈಗ ಈ ಥರ ಸಿಪ್ಪೆ ಪೀಲ್ ಮಾಡೋದ್ರಿಂದ ಸ್ನ್ಯಾಕ್ಸು ತುಂಬ ಗರಿಗರಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಸಣ್ಣ ಪುಟ್ಟ ಧೂಳು ಅದು ಏನಿದ್ರೆ ಕೂಡ ಮಣ್ಣು ಹೊರಟು ಹೋಗಿಬಿಡುತ್ತೆ. ನೋಡಿರಿ, ಇದನ್ನು ಈ ಥರ ಈಸಿಯಾಗಿ ಪೀಲ್ ಮಾಡ್ಕೊಳ್ರಿ. ಒಂದ್ಸರಿ ನೀವು ಚಾಕುವಿನಿಂದನೂ ಮಾಡ್ಕೋಬೋದು. ಈಗ ಇದನ್ನು ನೋಡಿರಿ, ಒಂದು ಗ್ರೇಟರ್ನ ತೊಗೊಂಡಿದ್ದೀನಿ. ಒಂದ್ಸರಿ ನೀರಲ್ಲಿ ಹಾಕಿ ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ಇದನ್ನು ಮೀಡಿಯಮ್ ಸೈಜಿನ ಲೇಯರ್ಸನ್ನು ನಾನಿಲ್ಲಿ ಗ್ರೇಟ್ ಮಾಡ್ತಾಯಿದ್ದೀನಿ. ದಪ್ಪ ಲೇಯರ್ಸ್ ಆದರೂ ಗ್ರೇಟ್ ಮಾಡ್ಬೋದು, ಬಟ್ ಮೀಡಿಯಮ್ ಇದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಫ್ರೈ ಮಾಡಿದಾಗ ಕ್ರಂಚಿನೆಸ್ ಬರುತ್ತೆ, ಆಲೂಗಡ್ಡೆ ಲೇಯರ್ಸಿಗೆ ಒಳ್ಳೆ ಟೇಸ್ಟಿಗೆ ಬರುತ್ತೆ. ನೋಡಿ, ಇದೇ ರೀತಿ ಎಲ್ಲ ಆಲೂಗಡ್ಡೆನೂ ನಾನಿಲ್ಲಿ ಗ್ರೇಟ್ ಮಾಡಿ ತೊಗೋತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಿದೆ ಅಂಥೇಳಿ. ನೋಡಿರಿ, ಒಂದು ಅರ್ಧ ತಟ್ಟೆಯಷ್ಟು ಲೇಯರ್ಸ್ ಬಂದಿದೆ. ಈಗ ಇದನ್ನು ವಾಟ್ರಲ್ಲಿ ಹಾಕಿ ನಾನಿಲ್ಲಿ ವಾಶ್ ಮಾಡ್ತಾಯಿದ್ದೀನಿ. ನೋಡಿರಿ, 1-2 ಸರಿ ಇದನ್ನು ತೊಳಿಬೇಕು. ನೋಡಿರಿ, ಇಲ್ಲೆಲ್ಲ ಕಾಣಿಸ್ತಾ ಇದ್ದಿಲ್ಲ, ಇದ್ರ ತುಂಬ ಸ್ಟಾರ್ಚ್ ಇರುತ್ತೆ. ಗ್ರೇಟ್ ಮಾಡಿದಾಗ ಅದು ಇನ್ನೂ ಜಾಸ್ತಿ ಬರುತ್ತೆ. ನೋಡಿರಿ, ಇದೆಲ್ಲ ಹೊರಟೋಗ್ಬೇಕಂದ್ರೆ ನಾವು ಇದನ್ನು 1-2 ಸರಿ ಈ ರೀತಿ ವಾಶ್ ಮಾಡಬೇಕು. ಆವಾಗ ಆಲೂಗಡ್ಡೆ ಲೇಯರ್ಸ್ ಅನ್ನೋದು ತುಂಬ ಹಾರ್ಡ್ ಆಗುತ್ತೆ. ನಾವು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿದಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಇದು ಕಪ್ಪಾಗೋದಿಲ್ಲ. ನೋಡಿರಿ, ಈ ರೀತಿ ವಾಶ್ ಮಾಡಿ ತೊಗೋಬೇಕು. ಹಾಗೆ ನಾವು ಗ್ರೇಟ್ ಮಾಡಿಟ್ಟಾಗ ತುಂಬ ಕಪ್ಪಾಗಿ ಕೆಂಪಗಾಗ್ಬಿಡುತ್ತೆ. ಹಂಗಾಗಬಾರ್ದು ಅಂದಾಗ ನೋಡಿರಿ, ಈ ರೀತಿ 1-2-3 ಸರಿ ಇದನ್ನು ನೀರಲ್ಲಿ ಹಾಕಿ ವಾಶ್ ಮಾಡಿದ್ರೆ ಈ ರೀತಿ ಸಿಗುತ್ತೆ. ಈಗ ಇದನ್ನು ಸ್ವಲ್ಪ ಸೈಡಿಗೆ ಎತ್ತಿಡೋಣ. ಇಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ನೋಡಿರಿ, ಒಂದು ಚಪಾತಿ ಮಾಡ್ತೀವಲ್ವ, ಅದೇ ಹಿಟ್ಟು ಇದು. 1 ಕಪ್ಪಷ್ಟು ಬಳಸ್ತಾ ಇದ್ದೀನಿ ನಾನಿಲ್ಲಿ. 1 ಕಪ್ನಲ್ಲಿ ಇನ್ನೂ ಸಾಕಷ್ಟು ಆಗುತ್ತೆ ಇದು. ಈಗ ಇದನ್ನು ಹಿಟ್ಟನ್ನು ನಾದ್ಕೊಳ್ಳೋಣ. ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಇದಕ್ಕೆ ಈ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ 1 ಸ್ಪೂನಷ್ಟು ಅಜ್ವೈನನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಅಜ್ವೈನು ಒಳ್ಳೆ ರುಚಿ ಕೊಡುತ್ತೆ. ಆಮೇಲೆ ಇದು ಡೈಜೆಷನ್ಗೂ ತುಂಬ ಒಳ್ಳೆಯದು. ಸ್ವಲ್ಪ ಕೈಲಿಂದ ಇಷ್ಟು ತಿಕ್ಕಿ ಹಾಕ್ರಿ, ಅದರ ಅರೋಮ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿದ್ದನ್ನು ಒಂದು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ಹಿಟ್ಟಿನಲ್ಲಿ ಉಪ್ಪು ಮತ್ತು ಅಜ್ವೈನೆಲ್ಲ ಮಿಕ್ಸ್ ಆಗಲಿ. ಸ್ವಲ್ಪ ನೀರು ಹಾಕ್ತಾ ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ರಿ. ತುಂಬ ಗಟ್ಟಿನೂ ಬೇಡ, ತುಂಬ ಮೃದುವಾಗೂ ಬೇಡ. ನಾವು ಚಪಾತಿ ಅದಕ್ಕೆಲ್ಲ ನಾದ್ತೀವಲ್ವ, ಅದೇ ಥರ ನಾದ್ಕೊಳ್ರಿ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ. ಸ್ವಲ್ಪ ಟೈಮ್ ತೊಗೊಂಡ್ರು ಕೂಡ ಸ್ನ್ಯಾಕ್ಸ್ ತಿನ್ನೋಕೆ ಮಾತ್ರ ತುಂಬ ಅದ್ಭುತವಾಗಿರುತ್ತೆ. ಇದನ್ನು ಸ್ಟೋರ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದೇ ರೀತಿ ಸ್ಟೋರ್ ಮಾಡಿಕೊಂಡ್ರೆ ನೀವು ನಿಮ್ಗೆ ಯಾವಾಗ ಬೇಕೋ ಆವಾಗ ಬಿಸಿಯಾಗಿ ಫ್ರೈ ಮಾಡಿಕೊಂಡು ತಿನ್ಬೋದು. ನೋಡಿರಿ, ಈ ಹದಕ್ಕೆ ಹಿಟ್ಟನ್ನು ನಾದಿ ಇಲ್ಲಿ ನಾನು ಒಂದು 10 ನಿಮಿಷ ಇದನ್ನು ನೆನೆಯಕ್ಕೆ ಇಡ್ತಾಯಿದ್ದೀನಿ. ಟೈಮ್ ಇದ್ದರೆ ಒಂದು 15 ನಿಮಿಷ ಇಡ್ರಿ. ಚೆನ್ನಾಗಿ ನೆನೆದ್ರೆ ಸಾಫ್ಟಾಗಿ ಬರುತ್ತೆ ಹಿಟ್ಟು. ನೋಡಿರಿ, ನಾನಿಲ್ಲಿ ಒಂದು 10-15 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ. ಇನ್ಸ್ಟೆಂಟಾಗಿ ಹಿಟ್ಟನ್ನು ಯೂಸ್ ಮಾಡಬೇಕು ಅಂದ್ಕೊಂಡ್ರೆ ನೀವು ಸ್ವಲ್ಪ ಕೈಯಿಂದ ಅದ್ಮಿ ನಾದಿದ್ರೆ ಚೆನ್ನಾಗಿ ಹದವಾಗಿ ಬರುತ್ತೆ. ಈಗ ಇದನ್ನು 2 ಉಂಡೆಗಳನ್ನಾಗಿ ಮಾಡ್ತಾಯಿದ್ದೀನಿ. ನೋಡಿರಿ, ಅಂದರೆ ಇಲ್ಲಿ 2 ಚಪಾತಿನ ನಾನು ಲಟ್ಟಿಸ್ತಾ ಇದ್ದೀನಿ. ಪೂರ್ತಿ ಒಂದೇ ಆದರೆ ತುಂಬ ದೊಡ್ಡದಾಗ್ಬಿಡುತ್ತೆ. ಹಾಗಾಗಿ 2 ಚಪಾತಿನ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಡ್ರೈ ಹಿಟ್ಟು ಹಾಕಿ ಲಟ್ಟಿಸ್ತಾ ಇದ್ದೀನಿ, ಅಂದರೆ ಅಂಟುಕೊಳ್ಳೋದಿಲ್ಲ ಜಾಸ್ತಿ, ಬೇಗನೆ ಆಗುತ್ತೆ ಚಪಾತಿ. ನೋಡಿರಿ, ಈಸಿಯಾಗಿ ಮಾಡ್ಕೋಬೋದು. ತುಂಬ ದಪ್ಪಗೂ ಬೇಡ, ತುಂಬ ತೆಳ್ಳಗೂ ಬೇಡ, ಚಪಾತಿಗಿಂತ ಸ್ವಲ್ಪ ತೆಳ್ಳಗಿರಲಿ, ಆ ರೀತಿ ಇದನ್ನು ಲಟ್ಟಿಸ್ಕೊಳ್ರಿ. ನೋಡಿರಿ, ಅಂಚುಗಳನ್ನು ನೋಡ್ತಾ ಲಟ್ಟಿಸ್ಕೊಳ್ರಿ. ಏಕೆಂದರೆ ಅಂಚು ದಪ್ಪ ಇರಬಾರ್ದು. ದಪ್ಪ ಇದ್ದರೆ ಸ್ನ್ಯಾಕ್ಸ್ ಚೆನ್ನಾಗಿ ಬರೋಲ್ಲ, ಹರಿದೋಗುತ್ತೆ. ಈಕ್ವಲ್ ಆಗಿ ನೀವು ಇದನ್ನು ಲಟ್ಟಿಸ್ಕೋಬೇಕು.
ಆವಾಗ ಈ ಶೀಟ್ ಯಾವ ರೀತಿ ಇರುತ್ತೆ ನೋಡ್ರಿ, ಅದ್ರ ಮೇಲೆ ಸ್ನ್ಯಾಕ್ಸ್ ಡಿಪೆಂಡ್ ಆಗಿರುತ್ತೆ. ತುಂಬ ತೆಳ್ಳಗಾದ್ರೆ ಹರಿದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ಮೀಡಿಯಮ್ ಆಕಾರದಲ್ಲಿ ಲಟ್ಟಿಸ್ಕೊಳ್ರಿ. ಈ ರೀತಿ ದೊಡ್ಡದಾದ ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದು ಒಂದು ಸಹಿತ ನಾನಿಲ್ಲಿ ರೆಡಿ ಮಾಡಿ ತೊಗೊಂಬರ್ತೀನಿ. ಈಗ ನೋಡಿರಿ, 2 ಚಪಾತಿ ಲಟ್ಟಿಸ್ಕೊಂಡ್ಮೇಲೆ ಫಸ್ಟ್ ನಾವೇನು ಆಲೂಗಡ್ಡೆ ಲೇಯರ್ಸನ್ನು ಗ್ರೇಟ್ ಮಾಡಿ ಇಟ್ಟಿದ್ವಲ್ವ ಅದನ್ನು ತೊಗೋತಾ ಇದ್ದೀನಿ. ಇದಕ್ಕೆ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಒಂದು ಅರ್ಧ ಕಪ್ಪಷ್ಟು ಕ್ಯಾರೆಟು ಮತ್ತು ಒಂದು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಒಂದು ಕ್ಯಾಪ್ಸಿಕಮ್ಮನ್ನು ತೊಗೊಂಡಿದ್ದೀನಿ. ಈ ಥರ ಸಣ್ಣಗೆ ಕಟ್ ಮಾಡಿರಿ. ಆದಷ್ಟು ಈ ಕ್ಯಾರೆಟನ್ನು ಗ್ರೇಟ್ ಮಾಡಿ ತೊಗೊಳ್ರಿ, ಈಸಿ ಆಗುತ್ತೆ. ಆವಾಗ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮನ್ನು ಚೆನ್ನಾಗಿ ನೈಸಾಗಿ ಕಟ್ ಮಾಡಬೇಕು. ಈಗ ನೋಡಿರಿ, ಇದಕ್ಕೆ ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡೋಣ. ತುಂಬ ಸಿಂಪಲ್ ಆಗಿದೆ, ತುಂಬ ವಸ್ತುಗಳೇನು ಬೇಡ. ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿರಿ, ಸ್ವಲ್ಪ ಇದಕ್ಕೆ ಫ್ಲೇವರಿಗೋಸ್ಕರ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಖಾರಕ್ಕೆ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿನೂ ಬಳಸ್ಬೋದು ಅಥವಾ ಅಚ್ಚ ಖಾರದ ಪುಡಿನಾದರೂ ಹಾಕ್ಬೋದು ನೋಡಿರಿ. ಮತ್ತು ಇಲ್ಲಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಕೂಡ ಅದು ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಎಲ್ಲದನ್ನು ಸ್ಪೈಸಸ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ನೋಡಿ, ನಾವು ಹಾಕಿರುವಂಥ ಎಲ್ಲ ಐಟಮ್ಸು ಈ ಗ್ರೇಟ್ ಮಾಡಿದಂಥ ಆಲೂಗಡ್ಡೆ ಜೊತೆ ಸರಿಯಾಗಿ ಹೊಂದ್ಕೋಬೇಕು. ನೋಡಿರಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಡೋಣ. ಈಗ ನೋಡಿರಿ, ಫಸ್ಟು ಲಟ್ಟಿಸ್ಕೊಂಡಿದ್ವಲ್ಲ ಆ ಚಪಾತಿನ ಇಲ್ಲಿ ನಾನು ತೊಗೋತಾ ಇದ್ದೀನಿ. ಈಗ ಈ ಚಪಾತಿನ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಮ್ಮ ರೆಡಿ ಮಾಡಿದಂಥ ಮಿಕ್ಸರನ್ನು ಇದಕ್ಕೆ ಹಾಕೋಣ. ಅಂದರೆ ಆಲೂಗಡ್ಡೆ ಲೇಯರ್ಸ್ ಏನು ಮಸಾಲ ಮಾಡಿದ್ವಲ್ಲ ಇದನ್ನು ಇದಕ್ಕೆ ಹಾಕೋಣ. ಎಲ್ಲದನ್ನು ಹಸಿಯಾಗಿ ಬಳಸ್ತಾ ಇದ್ದೀನಿ. ಫ್ರೈ ಮಾಡಿದ ಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಈಕ್ವಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಳ್ರಿ. ಈ ರೀತಿ ಸ್ಪ್ರೆಡ್ ಮಾಡಿರಿ. ನಿಮಗಿನ್ನೂ ಜಾಸ್ತಿ ಕ್ವಾಂಟಿಟಿಲಿ ಇದು ತರಕಾರಿ ಬೇಕು ಅಂದರೆ ಜಾಸ್ತಿನೂ ತೊಗೋಬೋದು. ನೋಡಿ, ಇದನ್ನು ಈ ಥರ ಫೋಲ್ಡ್ ಮಾಡಿಕೊಳ್ರಿ. ಸ್ವಲ್ಪ ಟೈಟಾಗಿ ಫೋಲ್ಡ್ ಮಾಡಿರಿ. ನೋಡಿರಿ, ತೆಳ್ಳಗಾದರೆ ಈ ರೀತಿ ಸ್ವಲ್ಪ ಕಟ್ಟಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ದಪ್ಪಕ್ಕೆ ಲಟ್ಟಿಸ್ಕೊಳ್ರಿ. ಪೂರ್ತಿ ತೆಳ್ಳಗಾದರೆ ಕಟ್ಟಾಗುತ್ತೆ. ಎಡ್ಜಸ್ನ ಈ ಥರ ಅಂಟಿಸ್ಬಿಡ್ರಿ, ಈಸಿಯಾಗಿ ಅಂಟ್ಕೊಳ್ಳುತ್ತೆ. ಈಗ ನಾನಿಲ್ಲಿ ಒಂದು ಟ್ರೇನ ತೊಗೊತಾ ಇದ್ದೀನಿ. ಇದು ಸ್ಟೀಮರ್ ಟ್ರೇ. ಇದು ಈ ಥರ ಇದ್ದರೆ ಟ್ರೇ ತೊಗೊಳ್ರಿ, ಇಲ್ಲಾಂದರೆ ಒಂದು ತಟ್ಟೆ ತೊಗೊಳ್ರಿ. ತಟ್ಟೆ ತೊಗೊಂಡಿದ್ದಕ್ಕೆ 1 ಸ್ಪೂನಷ್ಟು ಎಣ್ಣೆನ ಅಪ್ಲೈ ಮಾಡಿರಿ, ಯಾಕೆಂದರೆ ಅಂಟ್ಕೊಳ್ಳೋದಿಲ್ಲ, ಈಸಿಯಾಗಿ ಎದ್ದು ಬರುತ್ತೆ. ಈಗ ಇದನ್ನು ಸ್ಟೀಮ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಇಡ್ತಾ ಇದ್ದೀನಿ. ನೋಡಿ, ಮತ್ತೊಂದು ಚಪಾತಿನ ನಾನು ಫಿಲ್ಲಿಂಗಲ್ಲಿ ಮಾಡಿ ರೆಡಿ ಮಾಡಿದ್ದೀನಿ. ಇದನ್ನು ಸಹಿತ ಈ ರೀತಿ ರೋಲ್ ಮಾಡಿಕೊಂಡು ಎರಡನ್ನೂ ಒಂದೇ ಟ್ರೇನಲ್ಲಿ ನಾನು ಬೇಯಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಟೀಮರ್ ಟ್ರೇ ಇಲ್ಲ ಅಂದರೆ ನಾನು ಹೇಳ್ದಂಗೆ ಒಂದು ತಟ್ಟೆನಲ್ಲಿ ನೀವು ಎಣ್ಣೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಟು ಇದನ್ನು ಸ್ಟೀಮ್ ಮಾಡ್ಕೋಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆನಲ್ಲೂ ನೀವು ಇದನ್ನು ಸ್ಟೀಮ್ ಮಾಡ್ಕೋಬೋದು. ಈ ಥರ ಟೈಟಾಗಿ ಒಂದು ರೋಲನ್ನು ಮಾಡಿರಿ. ಹೊರಗಡೆ ಮಸಾಲ ಬರಲಾರ್ದೇ ರೀತಿ ನೋಡಿಕೊಂಡು ಇದನ್ನು ಅಂಟಿಸ್ಕೊಳ್ರಿ. ನೋಡಿ, ಎರಡೂ ಈ ರೀತಿ ಇಟ್ಟು ಈಗ ಇದನ್ನು ಸ್ಟೀಮರಲ್ಲಿಟ್ಟು 5ರಿಂದ 10 ನಿಮಿಷದವರೆಗೆ ಇದನ್ನು ಸ್ಟೀಮ್ ಮಾಡ್ತೀನಿ. ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆನಲ್ಲೂ ಸಹಿತ ನೀವು ಇದನ್ನು ಇಟ್ಟು ಬೇಯಿಸ್ಬೋದು. ನೋಡಿ, ಇದರಲ್ಲಿ ತುಂಬ ಈಸಿಯಾಗಿ ಬೇಗನೆ ಸ್ಟೀಮ್ ಆಗುತ್ತೆ. ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಸ್ಟೀಮ್ ಮಾಡ್ಕೋಬೇಕು. ಆವಾಗ ಅದು ಆವಿರಿಯಲ್ಲಿ ಬೇಯ್ತಾ ನೋಡಿರಿ, ಒಳಗಡೆ ನಾವು ಫಿಲ್ ಮಾಡಿದಂಥ ಎಲ್ಲ ಕ್ಯಾರೆಟ್ ಆಗಿರ್ಬೋದು ಅಥವಾ ಆಲೂಗಡ್ಡೆ ಆಗಿರ್ಬೋದು ಎಲ್ಲದೂ ಚೆನ್ನಾಗಿ ಬೇಯುತ್ತೆ. ಬೆಂದಾಗ ಅದು ಒಳ್ಳೆ ಪರಿಮಳ ಕೊಡುತ್ತೆ ನೋಡಿರಿ. ಈಗಿದು ಸ್ಟೀಮ್ ಆಗಲಿ ಒಂದು 10 ನಿಮಿಷ. ಇಲ್ಲಿ ನಾನು ಒಂದು ಸ್ಲರಿನ ಅಂದರೆ ಕೋಟಿಂಗ್ ಮಾಡೋದಕ್ಕೆ ಸ್ಲರಿ ರೆಡಿ ಮಾಡ್ತಾಯಿದ್ದೀನಿ. 1-2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ತಗೊಳ್ರಿ. ನೀವು ಗೋಧಿ ಹಿಟ್ಟಾದರೂ ಬಳಸ್ಬೋದು, ಇನ್ನೂ ತೊಂದರೆ ಇಲ್ಲ. ಇದು ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬಳಸ್ತಾ ಇಲ್ಲ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ನೀರು ಹಾಕಿ ಗಂಟುಗಳಿಲ್ದಿರೋ ರೀತಿ ಇದನ್ನು ಕಲಿಸ್ಕೊಡ್ರಿ. ಯಾಕೆಂದರೆ ಮೈದಾ ಹಿಟ್ಟಂದರೆ ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಪೂರ್ತಿ ಗಟ್ಟಿಯಾಗಿರಬಾರ್ದು, ಪೂರ್ತಿ ತೆಳ್ಳಗಿರಬಾರ್ದು, ಆ ರೀತಿ ಇದನ್ನು ಕಲಿಸ್ಕೊಡ್ರಿ. ಸ್ಲರಿ ಎಲ್ಲ ಮಾಡ್ತಾ ಇರ್ತೀವಲ್ವ, ಆ ರೀತಿ ಮಾಡಿಕೊಡ್ರಿ. ನಿಮ್ಗೆ ಇಷ್ಟ ಇದೆ ಅಂದರೆ ಇದರಲ್ಲೂ ಸಹಿತ ನೀವು ಚಿಲ್ಲಿ ಫ್ಲೇಕ್ಸ್ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಏನಾದರೂ ಬಳಸಿ ಇದನ್ನು ಸ್ಲರಿನ ಮಾಡ್ಕೋಬೋದು. ನಾನಿಲ್ಲಿ ಪ್ಲೇನಾಗಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಇರಬೇಕು, ಲಿಕ್ವಿಡ್ ಥರ. ಇಲ್ಲಿ ನೋಡ್ರಿ 10 ನಿಮಿಷ ಆಯಿತು. ಇವಾಗಿದು ಸ್ಟೀಮ್ ಆಗಿದೆ, ಚೆನ್ನಾಗಿ ನೋಡ್ತಾ ಇರ್ಬೋದು. ಆವಿರಿಯಲ್ಲಿ ಬೇಯ್ತಾ ಇದೆ. ಅದು ಸ್ಟೀಮ್ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಟೇಸ್ಟ್ ಕೊಡುತ್ತೆ ನೋಡ್ರಿ, ಅದ್ಭುತ ರುಚಿ ಬರುತ್ತೆ. ನೋಡ್ತಾ ಇರ್ಬೋದು, ವಾವ್, ಸೂಪರಾಗಿ
ಬೆಂದಿದೆ. ಈಗ ಇದನ್ನು ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡೋಣ. ಇವಾಗಿಲ್ಲಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಒಂದು ಚಾಕು ತೊಗೊಂಡಿದ್ದನ್ನು ನಿಮ್ಗೆ ಯಾವ ರೀತಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ರಿ. ನಾನು ಇದನ್ನು ರೋಲ್ ಥರ ಮಾಡ್ತಾಯಿದ್ದೀನಿ ಇವತ್ತು, ಹಾಗಾಗಿ ರೋಲ್ ಶೇಪ್ನಲ್ಲೇ ಕಟ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಈಗ ನಾನು ಇದನ್ನು ಸ್ಟೋರ್ ಮಾಡೋದು ಹೇಗೆ ಅಂತ ಹೇಳಿದೆ ಅಲ್ವಾ, ಇದನ್ನು ಏನು ಸ್ಟೀಮ್ ಮಾಡಿದ್ವಲ್ಲ ಈ ಥರ ಕಟ್ ಮಾಡ್ಕೊಂಬಿಟ್ಟು ಏರ್ಟೈಟ್ ಕಂಟೈನರ್ನಲ್ಲಿ ಇಟ್ಕೊಂಡು ನೀವು ರೆಫ್ರಿಜಿರೇಟರ್ನಲ್ಲಿ ಇಟ್ಕೊಂಡು ನೀವು ಇದನ್ನು ಸ್ಟೋರ್ ಮಾಡಿದ್ರೆ 3-4 ದಿನದೊಳಗೂ ಇದನ್ನು ಇಟ್ಕೊಂಡು ನೀವು ಯಾವಾಗ ಬೇಕೋ ಆವಾಗ ಬಿಸಿ ಬಿಸಿಯಾಗಿ ಫ್ರೈ ಮಾಡಿಕೊಂಡು ತಿನ್ಬೋದು. ನೋಡಿ, ಈಸಿಯಾಗಿರುತ್ತೆ. ಮಕ್ಕಳೆಲ್ಲ ಕೇಳಿದ ತಕ್ಷಣ ಈ ಥರ ಬಿಸಿ ಬಿಸಿಯಾಗಿ ಫ್ರೈ ಮಾಡಿ ಕೊಡ್ಬೋದು. ಈಗ ಇದನ್ನು ನಾನಿಲ್ಲಿ ಫ್ರೈ ಮಾಡೋದಕ್ಕೆ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ಡೀಪ್ ಫ್ರೈ ಮಾಡ್ತಾಯಿಲ್ಲ. ನಿಮಗೆ ಬೇಕು ಅಂದರೆ ನೀವು ಮೊಮೋಸ್ ಥರ ಅದನ್ನು ಹಾಗೇ ತಿನ್ಬೋದು. ಚಿಕ್ಕ ಚಿಕ್ಕ ಪೀಸ್ನಾಗಿ ಕಟ್ ಮಾಡಿಕೊಂಡು ಮೊಮೋಸ್ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿರಿ ತಿನ್ನೋದಕ್ಕೆ. ಇದ್ರ ಜೊತೆ ಕೆಂಪು ಚಟ್ನಿ ಇದ್ದರೆ ಹಾಗೇನೂ ತಿನ್ಬೋದು. ನೋಡಿ, ಈಸಿಯಾಗಿರುತ್ತೆ. ನೀವು ಹೆಲ್ತಿಯಾಗಿ ತಿನ್ನಬೇಕು ಅಂದಾಗ ಹಾಗೆ ಮಾಡಿರಿ. ಸ್ವಲ್ಪ ಟೇಸ್ಟಿಯಾಗಿ ಗರಿಗರಿಯಾಗಿ ತಿನ್ನಬೇಕು ಅಂದ್ಕೊಂಡಾಗ ಈ ರೀತಿ ಫ್ರೈ ಮಾಡ್ಕೊಂಡು ತಿನ್ನಿರಿ. ಈಗ ಇದನ್ನು ಕಟ್ ಮಾಡಿದಂಥ ಸ್ಲೈಸಸ್ನೆಲ್ಲದನ್ನು ಈ ಥರ ನೋಡಿರಿ ಸ್ಲರಿನಲ್ಲಿ ಡಿಪ್ ಮಾಡಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಇದರಲ್ಲಿ ನಾವು ಸ್ಲರಿನಲ್ಲಿ ಅದನ್ನು ನೆನೆಸಬಾರ್ದು. ಸ್ಲರಿನಲ್ಲಿ ಡಿಪ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ನಾವು ಫ್ರೈ ಮಾಡಬೇಕು. ಆವಾಗಲೇ ಈಸಿಯಾಗಿ ಚೆನ್ನಾಗಿ ಮೇಲೆ ಕೋಟಿಂಗೆಲ್ಲ ಕುತ್ಕೊಳ್ಳುತ್ತೆ, ಹೊರಗಡೆ ಬರೋದಲ್ಲ ಫಿಲ್ ಮಾಡಿದ್ದು. ಇವಾಗ ನೋಡಿರಿ ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ. ಈಗ ಡಿಪ್ ಮಾಡಿದಂಥ ಸ್ಲೈಸಸ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡ್ಕೊಳ್ರಿ, ಎಣ್ಣೆ ಚೆನ್ನಾಗಿ ಬಿಸಿ ಆದ್ರೇ ಈಸಿಯಾಗಿ ಬರುತ್ತೆ. ಇದನ್ನು ಸ್ಪೂನಿಂದನೇ ಹಾಕ್ರಿ, ಕೈಯಿಂದ ಹಾಕಿದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಸ್ಲರಿ ಇರೋದ್ರಿಂದ. ಆದಷ್ಟು ಸ್ಪೂನಿಂದನೇ ಹಾಕಿ. ಈಗ ನೋಡಿರಿ ಒಂದೊಂದನೇ ಈ ಥರ ಹಾಕಿ ಫ್ರೈ ಮಾಡಿಕೊಳ್ರಿ. ಒಳಗಡೆಯಿಂದನೂ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಒಂದು 5 ನಿಮಿಷ ಇದನ್ನು ಈ ಥರ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಳ್ರಿ. ಆವಾಗ ಒಳಗಡೆನೂ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಅಂದರೆ ಲೇಯರ್ಸ್ ಜಾಸ್ತಿ ಇರುತ್ತಲ್ಲ, ಆ ಲೇಯರ್ಸು ಕೂಡ ಫ್ರೈ ಆಗುತ್ತೆ. ಈ ಥರ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ ಇದು ಕಲರ್ ಚೇಂಜ್ ಆದ ತಕ್ಷಣ ಇದು ಬ್ರೌನ್ ಕಲರ್ ಬಂದಿರುತ್ತೆ. ಅವಾಗ ಈ ಥರ ಫಲ್ಟಾಯಿಸ್ಕೊಳ್ರಿ, ಅಂದರೆ ತಿರುಗಿಸಾಕ್ರಿ. ಎರಡು ಕಡೆಯಿಂದ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿ ಯಮ್ಮಿ ಆದಂಥ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನಿಮಗೆ ಆವಾಗಲೇ ಬೇಕಂದರೆ ಆವಾಗಲೇ ಮಾಡ್ಕೊಂಡು ತಿಂದು ನೋಡಿರಿ. ಇಲ್ಲ ಅಂತಂದರೆ ಫ್ರಿಜ್ನಲ್ಲಿ ಇಟ್ಕೊಂಡು ನೀವು ಇದನ್ನು ಏರ್ಟೈಟ್ ಕಂಟೈನರ್ನಲ್ಲಿ ಇಟ್ಕೊಂಡು ನಾನು ಹೇಳ್ದಂಗೆ ಸ್ಟೋರ್ ಮಾಡ್ಕೊಂಡು ಕೂಡ ತಿನ್ಬೋದು. ನೋಡಿ, ಇದೇ ರೀತಿ ಎಲ್ಲ ಸ್ನ್ಯಾಕ್ಸ್ ರೆಸಿಪಿನ ನಮ್ಮ ಚಾನಲ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸ್ನ್ಯಾಕ್ಸ್ ಒಂದೇ ಅಲ್ಲ, ಲಂಚ್ ಬಾಕ್ಸ್ ರೆಸಿಪಿ ಇರ್ಬೋದು, ಬ್ರೇಕ್ಫಾಸ್ಟ್ ರೆಸಿಪಿ ಇರ್ಬೋದು, ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನ ಎಲ್ಲ ಅಡುಗೆಗಳನ್ನು ನಾನು ಶೇರ್ ಮಾಡಿದ್ದೀನಿ. ರೈಸ್ ರೆಸಿಪಿ ಆಗಿರ್ಬೋದು, ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿಗಳು ನೀವು ನಮ್ಮ ಚಾನಲ್ನ ಓಪನ್ ಮಾಡಿ ನೋಡಿದ್ರೆ ನಿಮಗೆಲ್ಲ ರೀತಿಯ ವೀಡಿಯೋಗಳು ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವ ರೆಸಿಪಿ ಬೇಕೋ ಆ ರೆಸಿಪಿನ ನೀವು ಕಲಿಬೋದು. ವೀಡಿಯೋಗಳನ್ನು ನೋಡಿರಿ, ಹೆಚ್ಚು ನೋಡಿರಿ, ಹೆಚ್ಚು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ಅವಾಗ ಅವರು ಒಂದು ಹೊಸ ರುಚಿನ ತಿಂದಂಗಾಗುತ್ತೆ, ಕಲ್ತಂಗಾಗುತ್ತೆ. ಹಾಗಾದರೆ ವಿಡಿಯೋ ಇಷ್ಟ ಆಯಿತಾ? ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತಿನ್ನೋದಕ್ಕೂ ಒಳ್ಳೆ ಅದ್ಭುತ ರುಚಿ ಇದೆ. ಹಾಗಾದರೆ ತಡ ಯಾಕೆ, ನೀವು ಟ್ರೈ ಮಾಡಿ ನೋಡಿರಿ. ಬಾಯ್.